ಎಲ್ಲರಿಗೂ ನಮಸ್ಕಾರ. ನಾನು ದವಂಡಗಲ್ ಅಕ್ಷು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕೃಷ್ಣ ಮಠಕ್ಕೆ ಹೊರಟಿದ್ದೇವೆ. ಎಸ್, ನಾನು ಇವಾಗ ಉಡುಪಿಗೆ ಬಂದಿದ್ದೇನೆ ಕೃಷ್ಣ ಮಠಕ್ಕೆ. ನನ್ನ ಅಮ್ಮ, ನನ್ನ ಪಪ್ಪ, ನನ್ನ ತಂಗಿ, ನಾವು 3 ಜನ ಬಂದಿದ್ದು. ನಾನು ತುಳಸಿ ಸೊಪ್ಪು ಇಟ್ಕೊಂಡು ಬಂದಿದ್ದೆ ಕೃಷ್ಣನಿಗೆ ಕೊಡಲಿಕ್ಕೆ. ಒಂದು ಚಿಕ್ಕ ಬದಲಾವಣೆ, 3 ಜನ ಬಂದಿದ್ದಂತ ಹೇಳಿದೆ. 3 ಅಲ್ಲ, ನಾವು 4. ಅಮ್ಮ, ಪಪ್ಪ, ನಾನು, ತಂಗಿ. ನನ್ನ ತಂಗಿ ಕಣಿ ಹೀರೋಯಿನ್ ಎತ್ಕೊಂಡ ಅವರಿಬ್ರು ಅಪ್ಪ ಮಗಳು ಮ್ಯಾಚಿಂಗ್ ಬೇರೆ ಮಾಡ್ಕೊಂಡಿರು. ಎಸ್, ನಾನು ಶ್ರೀ ಕೃಷ್ಣ ಪರಮಾತ್ಮನ ಸನ್ನಿಧಾನಕ್ಕೆ ಬಂದಾಯಿತು. ಇದು ಕ್ಯೂ ಸಿಸ್ಟಮ್ ಮಾಡ್ರ ಮೇಲೆ ನಾನು ಫಸ್ಟ್ ಟೈಮ್ ಹೋಗ್ಬೋದು ಈಗ. ಇಲ್ಲಿಂದ ಮಾಡಿದ್ದಾರೆ ನೋಡಿ. ಕನಕನ ಕಿಂಡಿಗೆ ಹೋಗ್ಲಿಕ್ಕೆ ಸಹ ಇನ್ಮೇಲೆ ಇದ್ರಂಗೆ ಹೋಯ್ತು. ಈಗ ಜನ ಇಲ್ಲಲ್ಲ, ಇಲ್ಲಿ ಡೈರೆಕ್ಟ್ ಹೋಗ್ಲಿಕ್ಕೆ ಏನು ಕಾಮ. ಜಾಸ್ತಿ ಜನ ಇದ್ದರೆ ಅದ್ರಂಗೆ ಹೋಯ್ಕೇನು, ಇಲ್ಲೂ ಜನ ಜಾಸ್ತಿ ಇಲ್ಲ. ಸೊ ನಾನು ಇಲ್ಲೇ ಹೋಗಿ ಕೃಷ್ಣನಿಗೆ ತುಳಸಿ ಅರ್ಪಣೆ ಮಾಡಿ ಬರ್ತೆ. ಹೌದು, ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಮಾಡಿಸಿದ್ದಾರೆ ಇವಾಗ. ಮೊದಲು ಇರಲಿಲ್ಲ ಇದು ಈ ಥರ ಎಲ್ಲ. ಮಳೆ ಬಂದರೆ ನನ್ನ ಕಂಡೆ ಹೋಗಬೇಕಿತ್ತು. ಹಣ್ಕಾಯಿ ತಗೊಂಡಿರು ಕಂಬ ಮಾಡಿದು ಕೊಟ್ಟಿರೋ ಕಲ್ತಿ ಅಲ್ಲಿ ಚೀಟಿ ಹೊಡಿಸಿ ಹೊಡೆದು ಎಂತಕ್ಕೆ ಬರೀ ಊಟಕ್ಕ. ಇದೆಲ್ಲ ಎಂತ ಬರ್ದಿಟ್ಟಿಕ್ಕೆ ಹೋಯ್ದು ಕಣಿ. ಇದೆಲ್ಲ ದೇವಸ್ಥಾನದ ಗೋಡೆ ಮೇಲೆ ಬರೆಯುವಂಥದ್ದು ಬರಹಗಳ ಇದೆಲ್ಲ ಕಣಿ. ಇದೆಲ್ಲ ಹೀಗೆಲ್ಲ ಬರೆಯುವುದಾ ಭಾಷೆ ಎಲ್ಲದು ಕಣಿ. ಯಾರ ಬರಿತಾ ಇದ್ದಾರೆ? ನಾನೇನು ಇಲ್ಲೇ ಇದ್ದೆ, ಅವನನ್ನು ಬಿಟ್ಟಿಕ್ಕೆ ಹೋಗಿದ್ದಾನೆ. ಈ ಸಲ ಎಂಥ ಮಳೆಗಾಲವಾಗ ಗೊತ್ತಾಗ್ತಾ ಇಲ್ಲ. ಕಾಲು ಪಾದ ನೆಲ ಕೂರಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲಿತ್ತು. ಜುಲೈ ತಿಂಗಳಿದು, ಜುಲೈ 15. ಈ ತಿಂಗಳಿಗೆ ಒಂದು ನ್ಯಾರಿ ಹಪ್ಪಷ್ಟು ಬಳ್ಕೊಂಡು ಹಪ್ಪಷ್ಟು ಮಳೆ ಬರಬೇಕಿತ್ತು, ಮಳೆ ಇಲ್ಲ. ಕಾಲು ಬಿಸಿ ಆಗ್ತಿದೆ. ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಇವಾಗ ಅನಂತೇಶ್ವರ ದೇವಸ್ಥಾನಕ್ಕೆ ಹೊತ್ತಾಯಿತು ಕಣಿ. ಅವ್ರು ಹಿಂದೆ ಬರ್ತಾಯಿದ್ರು ಕಣಿ, ಅಬ್ಬೆ ಮಗಳು. ಪಪ್ಪ ಮುಂದೆ ಹೋಗ್ತಿದ್ದಾರೆ. ಹೂವು ಸಿಕ್ತು ನನಗೆ. ನಾನು ಈಗ ಕೇಂಡದ್ದು ಅಂತ, ನಮ್ಗೊಂಚು ಮಲ್ಲಿಗೆ ಹೂವು ಕೊಡಿ ಅಂತ. ಅದರಲ್ಲೂ ಒಂದು ಬಿದ್ದೋಯ್ತು. ತಗೋ 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 ತಗೋ.
ಅಮ್ಮ ತಕಣಿ. ಎಲ್ಲಿದ್ದೀವಿ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ ಈ ರೂಮ್ ನೋಡಿ. ಅಲ್ಲ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ನಡು ಅಂಬಲ್ಪಾಡಿ ಜನಾರ್ದನ ದೇವಸ್ಥಾನಕ್ಕೆ ಬಂದಿದ್ದು ಸುಮಾರು ಟೈಮ್ ಆಯ್ತು ಇಲ್ಲಿ ಬರ್ದೆ. ಇಲ್ಲ ನಮ್ಮ ಪಪ್ಪ ಹೇಳಿದ್ದು ಕಾರ್ ತಗೊಂಡು ರಿಕ್ಷಾದಂಗೆ ಓಡಾಡು. ನೀನೇ ಮಾಡೋದು ಕಾರಂಗೆ ಓಡಾಡೋಕ್ಕೂ ನಾನೇ ಮಾಡಿದೆ ಆಯಿತಾ. ಹೇಳ್ತಾಳು ರಿಕ್ಷಾದಂಗೆ ಓಡಾಡೋಕೆ ನೀನೇ ಮಾಡ್ದಂತಾಳು, ಕಾರಂಗೂ ನಾನೇ ಓಡಾಡ್ಸೋದು. ಅದನ್ನೇ ಹೇಳೋದಿಲ್ಲ. ದೇವ್ರದ್ದು ಎಂಥದ್ದು ಪೂಜೆ ಎಂಥದ್ದು ಎತ್ತಿರ್ಕ ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ಕಣಿ. ಮಹಾಕಾಳಿ ದೇವಸ್ಥಾನ ಬಾಗ್ಲಾಕಿತ್ತು. ನಂಗೆ ಗೊತ್ತಿತ್ತು ಬಾಗ್ಲಾಕಿತ್ತು ಅನ್ಕೊಂಡು. ಅದು ನಮ್ಮ ಪಪ್ಪ ಸ್ಥಳ ದರ್ಶನ ಅದು ಮಾಡ್ಬೇಕು ಅನ್ಕೊಂಡು ಹೇಳಿ ಕರ್ಕೊಂಡು ಬಂದದ್ದು. ಇಲ್ಲಿ ಎಂಥದ್ದು ಪೂಜೆ ಎತ್ತಿರ್ಬೇಕು ಈಗ ಹತ್ತಿರದಲ್ಲಿ. ಸೊ ರೆಡಿ ಆಗ್ತಾ ಇತ್ತು, ಎಲ್ಲ ಸಿಂಗಾರ ಮಾಡ್ತಾಯಿದ್ರು. ದೇವಸ್ಥಾನದಲ್ಲಿ ಬಳೆ ಇತ್ತು, ಸೊ ನಾ ಹಾಯ್ಕೊಂಡೆ. ಇಲ್ಲಿಂದ ನಾವೀಗ ಮನೆಗೆ ಹೊತ್ತಾ ಇತ್ತು. ತುಂಬ ಟೈಮ್ ಆಯಿತು ಇಲ್ಲಿ ಬರದೆ. ಕಾರ್ ತಗೊಂಡು ವರ್ಷ ಬಂದದ್ದು ನಾವು, ಅಂದರೆ 5 ವರ್ಷದೇ ಆಯಿತು. 5 ವರ್ಷ ಆಯಿತು ಕಾರ್ ತಗೊಂಡು ಇಲ್ಲಿ ಬಂದಿತ್ತು. ಅದಾದಮೇಲೆ ಇಲ್ಲೂ ರೋಡೆಲ್ಲ ಅಗೈಕೊಂಡು ಕೂಕೊಂಡಿದ್ರಲ್ಲ, ಸೊ ಈಚೆ ಬಂದಿರಲಿಲ್ಲ. ಬತ್ರ ನೀವು ಓಡಿ ಬಂದ್ರಿ ಮತ್ತಿನ್ನಂತೆ. ಈಗ ಅಲ್ಲಿ ಎಲ್ಲಿದ್ರಂತ ಕೆಮ್ಮು ಇವ್ರು ಸೀದಾ ಬಂದಿರೋ ಬಿಟಿಕಿ. ಅಮ್ಮ ಅಂತೂ ಬರಲೇ ಇಲ್ಲ ಆಗ. ನಾನಲ್ಲ ಪಪ್ಪ ಹಿಂದೆ ನಾನು ಬಂದದ್ದು. ಎಸ್ ಇಲ್ಕಾಣಿ ಒಂದು ಸಂಪಿಗೆ ಹೂವು ಸಿಕ್ತು. ಅಂದ್ರೆ ಸಂಪಿಗೆ ಸಂಪಿಗೆ ಹೋಗೋದು. ನಾಯಿ ಸಂಪಿಗೆ. ನಮ್ಮದು ಓಕೆ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬನ್ನಿ ಸ್ನೇಹಿತರೆ.